ನಮಸ್ಕಾರ ದೇವರು. ನಾನು ನಿಮ್ಮ ಪ್ರೀತಿಯ ವಿನೋದ್. ಬೆಳಗಿನ ಶುಭ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಓಕೆ ನಡ್ರಿಪ್ಪ, ಇನ್ಯಾಕೆ ಲೇಟ್ ಮಾಡ್ತೀರಿ ಮತ್ತೆ. ಗಿಚ್ಚ ಪಚ್ಚ ಅಂತ ಹೇಳಿ ರೆಡಿಯಾಗಿ ನಾವು ಹೊಂಟಿದ್ದೇವೆ ನೋಲ್ವಿಗೆ ಯಾಕಂದ್ರಪ್ಪ ಇವತ್ತು ನೋಲ್ವಿ ಒಳಗೆ ಭಾರಿ ಕುರಿ ಮಾರ್ಕೆಟ್ ನಡೀತೈತ್ರಿಪ್ಪ, ಭಾರಿ ಜೋರಾಗಿ. ಅದಕ್ಕೆ ನಾನು ಹೊಂಟೇನಿ. ಒಬ್ಬನ ಹೋಗಾಕ ಬೇಜಾರಾಕತ್ತಂತ ತಿಳ್ಕೇಸಿ ಯಾರ ಕೈ ಹೊಡಿತಾರೋ ಅವ್ರಿಗೆ ಡ್ರಾಪ್ ಕೊಡ್ಬೇಕಂತ ಯೋಚನೆ ಮಾಡ್ಕೊಂತ ನಾ ಹೊಂಟೀನಿ ರೀ. ನಾ ಹೇಳೋದು ತಡ ಇಲ್ರಿ, ಆಟ ನೋಡೋದು ನಮ್ಮ ಇಬ್ಬರು ತಮ್ಮಗಳಪ್ಪ ಕೈ ಹೊಡೆದ ಬಿಟ್ರಿ. ಮತ್ತೇನು ಮಾಡ್ತೀರಿ, ಅವ್ರನ್ನೂ ಒಟ್ಟು ಗಾಡಿಯಾಗ ಹತ್ತಿಸ್ಕೊಂಡು ಹೋಗೇ ಬಿಟ್ಟು ನೋಡ್ರಿ. ಎಲ್ಲಿಗಪ್ಪ ಅಂದ್ರೆ ಅವ್ರಿಬ್ಬರನ್ನು ಸಾಲಿಗೆ ಬಿಟ್ಟು ನಾನು ಕುರಿ ಮಾರ್ಕೆಟಿಗೆ ಹೋಗ್ತೀನಿ. ಬರ್ರಿ ತಮ್ಮಗಳು ಇಳಿಸಿ ಬರ್ಬೇಕಾದ್ರೆ ತಮ್ಮಗಳು ಹೇಳಿದ್ರು ನನಗೆ ಆರಾಮಿಲ್ಲಣ್ಣ ಅಂತಂದ್ರು. ಅದಕ್ಕಾಗಿ ಅವ್ರನ್ನ ಮತ್ತೇನು ಮಾಡಲಿಲ್ಲ, ಅಲ್ಲೇ ಗೌರ್ಮೆಂಟ್ ದವಾಖಾನೆ ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಇಳಿಸಿ ತೋರಿಸ್ಕೊಂಡು ಆಮೇಲೆ ಸಲಿ ಹೋಗ್ರಪ್ಪ ತಮ್ಮಗೊಡ್ರಿ ಅಂತ ಹೇಳಿ ನಾವು ಬಂದ್ವಿ ಕುರಿ ಮಾರ್ಕೆಟ್ ನೋಡ್ರೆ ಫುಲ್ ಜಬರ್ದಸ್ತ್ ನಡೆದೈತಿ. ನಾವು ಅಷ್ಟು ಲೇಟಾಗಿ ಹೋದ್ವಿ ಅಂದ್ಕೊತೀನಿ. ಅಟ್ರಾಗ ನೋಡಿದಾಗ ಮತ್ತೆ ಗಾಡಿದು ಎಲ್ಲ ಕಡೆ ಪಾರ್ಕಿಂಗ್ ಆಗಿಬಿಟ್ಟಿದ್ದು, ಗಾಡಿ ಎಲ್ಲಿ ಹಚ್ಬೇಕಂತ ನೋಡತ್ತೀನಿ ನೋಡ್ರಪ್ಪ. ಇವತ್ತು ನಾವು ಹೋಗಿದ್ದು ಎದಕ್ಕಂದ್ರಪ್ಪ, ಅದ್ರಾಗ ಕುರಿಮರಿ ಮಾರ್ಕೆಟ್ ಹೆಂಗೆ ನಡೆದೈತಿ, ಏನು ರೇಟ್ನ ನಡೆದೈತಿ ಹೋಗಿದ್ವಿ. ಕುರಿಮರಿ ರೇಟ್ ಕೇಸ್ ನನ್ನ ಕಿವಿ ಎಲ್ಲ ಬಂದಾಗಿ ಎಲ್ಲ ನೆನಗೆ ಇಟ್ಕೊಂಡು ವಾಪಸ್ ಬಂದೇ ಬಿಟ್ಟಾರಪ್ಪ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ, ನಾಳೆ ಕಂಟಿನ್ಯೂ ಮಾಡಿ.